ದೇಹದಲ್ಲೂ ಸಹ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಇಲ್ಲಾಂದಿದ್ದರೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರಿಗೂ ಇಷ್ಟೊತ್ತಿಗೆ ಕ್ಯಾನ್ಸರ್ ಬಂದು ಯಾರು ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ಆದರೆ ಏನಕ್ಕೆ ಆಗ್ತಾ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದಾರೆ, ಎಲ್ಲೋ ಕೆಲವರಿಗೆ ಇದು ತೊಂದರೆ ಆಗ್ತಿದೆ ಅಂದರೆ ಒಂದು ವಯಸ್ಸು ಅಂತ ಹೇಳಿದೆ. ಇದೆಲ್ಲ ಏನಾಗಿರುತ್ತೆ, ಈ ಡ್ಯಾಮೇಜ್ಗಳು ಅದು ಸರಿಯಾಗಿರೋದಿಲ್ಲ, ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಆ ಡ್ಯಾಮೇಜ್ಗಳು ಹಾಗೇ ಉಳ್ಕೊಂಡಾಗ ಆದಂತೆ ಡ್ಯಾಮೇಜ್ಗಳು ಜಾಸ್ತಿ ದೇಹದಲ್ಲಿ ಇರೋದ್ರಿಂದ ಒಂದು ಹಂತದಲ್ಲಿ ಅದು ಕಾಯಿಲೆಯಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಏಜ್ ಅನ್ನೋದಿದೆಯಲ್ಲ, ವಯಸ್ಸು, ಮುಂದಿನ ಜನರೇಷನು, ಜನಾಂಗ ನಾವು ಏನಂತೀವಿ, ಮುಂದಿನ ತಲೆಮಾರು, ಅವ್ರಿಗೆ ಸಾಯುವುದು, ಡೆತ್ ಯಾವ ಥರ ಅಂತಂದರೆ ವಿಜ್ಞಾನಿಗಳ ಪ್ರಕಾರ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಏಕೆಂದರೆ ಹೃದಯಕ್ಕೆ ಬಹಳ ಎಲ್ಲ ರೀತಿಯ ತೊಂದರೆಗಳನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಡಯೆಟ್, ಎಲ್ಲದರಲ್ಲೂ ಹೃದಯಕ್ಕೆ ತೊಂದರೆಗಳಾಗ್ತಾ ಇದೆ. ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಇನ್ನೊಂದು ಕ್ಯಾನ್ಸರ್ ಡೆತ್ ಆಗಿರ್ಬೋದು, ಇನ್ನೊಂದು ಡಯಾಬಿಟಿಕ್ ಕಾಂಪ್ಲಿಕೇಶನ್. ಇವು ಮೂರಿಂದನೇ ಜನ ಸಾಯೋದು ಹೊರತು ಇದು ಬಿಟ್ಟು ಬೇರೆ ಯಾವುದು ಅಪರೂಪದ್ದು ಅಂತ ಎಲ್ಲೋ ಇರಬಹುದು. ಅದು ಬಿಟ್ಟು ಜನಸಾಮಾನ್ಯರನ್ನು ಕಾಡುವ ಬಹಳ ದೊಡ್ಡ ಸಮಸ್ಯೆಗಳು ಮುಂದಿನ ಜನರೇಷನಲ್ಲಿ, ಇದರ ಜೊತೆಗೆ ಮಾನಸಿಕ ಅನಾರೋಗ್ಯವೂ ಸಹ ಉಂಟಾಗ್ಬೋದು. ಇವು ಬಹಳ ಪ್ರಮುಖವಾದ ಕಾರಣಗಳು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ.